ನೀರಾವರಿ ಯೋಜನೆಯ ಪ್ರತಿ ಹೋರಾಟಗಳ, ಪ್ರತಿಭಟನೆಗಳ, ಸತ್ಯಾಗ್ರಹಗಳ, ಪಾದಯಾತ್ರೆಗಳ ಮತ್ತು ಅಧಿವೇಶನಗಳ ಸಂದರ್ಭಗಳಲ್ಲಿ ಹಾಗೂ ಚುನಾವಣೆ ಸಂದರ್ಭದಲ್ಲಿ ಸುದ್ದಿ ಮಾಧ್ಯಮಗಳ ಪ್ರತಿನಿಧಿಗಳು ಹಾಗೂ ತಾಲೂಕಾ ಆಡಳಿತವು ಹಾಗೂ ಜಿಲ್ಲಾ ಆಡಳಿತವು ಸರ್ ಸಂಪೂರ್ಣ ಸಹಕಾರದ ಯೋಜನೆಗೆ ಬೆಳಕು ಚೆಲ್ಲಿರುವುದು ನಾವು ಭಾಳ ನಿಮ್ಗೆ ಚಿರುಣಿಯಾಗಿತ್ತು ಸರ್. ಅವರಿಗೆ ನಿಮ್ಗೆ ಜಿಲ್ಲಾಡಳಿತ ಸರ್. ಅದರಂತೆ ಪ್ರಸ್ತುತ ನಡೆಯುತ್ತಿರುವ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರವು ರಾಜ್ಯದ ಅತ್ಯಂತ ಹಿಂದುಳಿದ ಶ್ರೀ ನಂಜುಂಡಪ್ಪ ವರದಿಯ ಕ್ಷೇತ್ರವಾದ ಚಿಂಚೋಳಿ ತಾಲೂಕಿನ ಐನಾಪುರ ವಲಯದ ಅತಿ ಹಿಂದುಳಿದ ಬಡತನಕ್ಕಿಂತ ಕೆಳಗಿರುವ ಸಮುದಾಯಗಳ ಬಡ ರೈತರ ಬಹುದಿನಗಳ ಕನಸಾದ ಐನಾಪುರ ವಲಯದ ಐನಾಪುರ ನೀರಾವರಿ ಯೋಜನೆಯು ಕಾಯಕಲ್ಪ ಘಟ್ಟಕ್ಕೆ ಬಂದು ನಿಂತಿದ್ದು, ಹಾಗಾಗಿ ಸರ್ಕಾರವು ಅನುದಾನ ಬಿಡುಗಡೆಗೊಳಿಸಿ ಅಂದ್ರೆ ಏನು ಸರ್ ಅದೇನು ಪಟ್ಟಣ ಸರ್ 10 ಕೋಟಿ ಅದು ಬಿಡುಗಡೆಗೊಳಿಸಿ ಸರ್ಕಾರದ ಅಮೃತ ಹಸ್ತದಿಂದ ಮುಂಬರುವ ಬೇಸಿಗೆಯ ಪ್ರಾರಂಭದಲ್ಲಿ ಯೋಜನೆಯ ಅಡಿಗಲ್ಲು ನೆರವೇರಿಸುವುದರ ಮೂಲಕ ಕಾಮಗಾರಿಗೆ ಚಾಲನೆಯನ್ನು ನೀಡಿ ಈ ಭಾಗದ ಬಡ ರೈತಾಪಿ ವರ್ಗಕ್ಕೆ ಆಶಯಕರವಾಗುತ್ತಿರುವ ವಿಶ್ವಾಸದೊಂದಿಗೆ ಮಾಧ್ಯಮಗಳ ಮತ್ತು ತಾಲೂಕು ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸುತ್ತಿದ್ದೇವೆ ಸರ್. ಒಂದು ವೇಳೆ ಕಾಮಗಾರಿ ಚಾಲನೆ ನೀಡದಿದ್ದಲ್ಲಿ ರೈತರಿಗೆ ವಿಷಪ್ರಾಶನ ಗುತ್ತಿಗೆಯ ಕುಣಿಕೆಗೆ ಸರ್ಕಾರದಿಂದ ಅನುಮೋದಿಸಿ ನಮಗೆ ಅಲ್ಲಿಂದನೇ ರೊಕ್ಕ ಕೊಡೋದ್ರ ಪರವಾಗಿಲ್ಲ ಸರ್. ನೀವು ನಮ್ಗೆ ಒಂದು ಇಷ್ಟದ ಡಬ್ಬಿರ ಅನುಮೋದಿಸ್ಕೊಡ್ರಿ, ಇಲ್ಲ ಒಂದು ಹಗ್ಗರ ಅನುಮೋದಿಸ್ಕೊಡ್ರಿ ಗುತ್ತಿಗೆ ಸರ್. ಇದು ರೊಕ್ಕ ಕೊಡ್ಲಕ್ಕಾಗ ನಿಮ್ಮ ಇದು ಮಾಡ್ಲಕ್ಕಾಗಲ್ಲ. 2 ವರ್ಷ ನಾವೆಲ್ಲ ಸಾಹೇಬ್ರೆಲ್ಲ ಭಾಳ ಹರಣಿಂದ ಬಡ್ದಾಡಿ ನೀವು ಭೀ ಕಸಿ ನಿಮ್ಗೆ ಸೋತ್ ಹೋಗಿರಿ. ನಾವೆಲ್ಲ ಗಾಡಿ ಹೆಣ ಕುಂತೀವಿ ಸರ್. ನಾವು ಪೂರನೇ ಮುಗಿದು ಏನಿಲ್ಲ ನಮಗೆ ಶಕ್ತಿ. ಅದಕ್ಕಾಗಿ ಒಂದು ಸುಮ್ಮನೆ ಈ ಸರ ಕೊಡ್ರಿ, ಒಂದು ಹಗ್ಗರ ಕೊಡ್ರಿ. ನಾವು ಮುಗಿಸ್ಬಿಡ್ತೇವೆ, ನಾವು ಹೋರಾಟ ಮುಗಿಸ್ಬಿಡ್ತೇವೆ, ನಡೀತೇವೆ ಮ್ಯಾಗ. ಹೀಗಾಗಿ ಸರ್ಕಾರದ ಅನುಮೋದಿಸಿ ಅವಕಾಶ ನೀಡಬೇಕೆಂದು, ಇಲ್ಲದಿದ್ದಲ್ಲಿ 2 ದಶಕಗಳ ಹೋರಾಟಕ್ಕೆ ಸಕಾರಾತ್ಮಕವಾಗಿ ಈ ಭಾಗದ ರೈತರ ನಾಡಿ ಮಿಡಿತವನ್ನರಿತು ಬಡತನವನ್ನು ಹೋಗಲಾಡಿಸಲು ರೈತರ ಕನಸಾದ ಐನಾಪುರ ನೀರಾವರಿ ಯೋಜನೆಗೆ ಚಾಲನೆ ನೀಡುವುದರ ಮೂಲಕ ರೈತರಿಗೆ ಸರ್ಕಾರ ಉಸಿರಾಗಬೇಕೆಂದು ಒತ್ತಾಯಿಸುತ್ತಿದ್ದೇವೆ ಸರ್. ತಮ್ಮ ಮುಖಾಂತರ ಪ್ರತಿಗಳು ಸರ್ ನೀವೇ ಕಳಿಸ್ಬೇಕು ಸರ್. ನಾನು ದಯವಿಟ್ಟು ಉಪಮುಖ್ಯಮಂತ್ರಿ ಕಳಿಸ್ಬೇಕು ಸರ್, ಜಿಲ್ಲಾ ಉಸ್ತುವಾರಿ ಬೀದರ್ ಕಲಬುರಗಿ ಕಳಿಸ್ಬೇಕು ಸರ್, ತನ್ನಿಲ್ ಸರ್. ಆಮೇಲೆ ವಿಧಾನ ಪರಿಷತ್ ಸದಸ್ಯರು ಕಲಬುರಗಿ ಇವರು ನಮ್ಮ ಜಗದೇವ್ ಗುತ್ತೇದಾರ್ ಮತ್ತು ತಮ್ಮಕ್ನೂರ್ ಸಾಹೇಬರಲ್ಲಿ ಇಬ್ಬರಿಗೆ ಭೀ ತಲುಪಿಸಕ್ಕೆ ಸರ್. ಮಾನ್ಯ ಅಧ್ಯಕ್ಷರು KKRDB ಕಲಬುರಗಿ ಅವ್ರನಿಂದ ಕೂಡ ನೀವು ಅನುದಾನ ಸಿಗುವ ನಿರೀಕ್ಷೆಯಲ್ಲಿ ಇದ್ದೇವೆ ಸರ್. ನಾವು ಅವ್ರನಿಂದ ಕೊಡ್ಬೋದು ಸರ್. 200 ಮೇಲ್ಪಟ್ಟಿದ್ದು ಅವ್ರನ್ನೂ ಕೊಡ್ಬೋದು ಸರ್. ಅದು ಹೆಂಗಂತಂದ್ರೆ 45% ಮೇಲೆ ಇದ್ದು SC ಯೋಜನೆಯಲ್ಲಿ ಅನುದಾನ ಬಳಕೆ ಮಾಡ್ಕೋಬೋದು ಸರ್. ಹೀಗಾಗಿ ಅವ್ರನ್ನೂ ಕೂಡ ನಮಗೆ ಕೊಟ್ಟರು ನಮಗೆ ಇಲ್ಲಿ ಯೋಜನೆಗೆ ಸಹಕಾರ ಐತೆ ಮಾಡಿದ್ದೀನಿ, ಅವರಿಗೂ ಕೂಡ ಕೊಡ್ತಾ ಇದ್ದೀವಿ. ತಾವಿದ್ರ ಪ್ರತಿಯನ್ನ ನಮಗೆ ಯಾಕಂದ್ರೆ ಸರ್ ವಿಷಪ್ರಾಶನ ಗುತ್ತಿಗೆ ಇದೇನು ಕೇಳ್ತಿದ್ದೇವೆ ಸರ್, ನಿಮ್ಗೆ ಮುಟ್ಟಿಸ್ಕೊಂಬ ನಮ್ಗೆ ಗ್ಯಾರಂಟಿ ಇದೆ ಸರ್. ಒಂದು ವೇಳೆ ಇಲ್ಲ ಅಂತಂದ್ರೆ ನಾವೇ ನಮ್ದು ಇಲ್ಲಿ ತಂದು ಕೊಡ್ತೇವೆ ಸರ್, ನೀವೇ ನಮಗೆ ಅನುಮೋದಿಸಿ ಅವ್ರು ಕೊಡ್ಬೇಕು ಸರ್. ಇದು ನಮಗೆ ರಿಪೋರ್ಟ್ ಸಿದ್ದರಾಮಯ್ಯರಿಗೆ ಮುಟ್ಟ್ಯದ, ಇವ್ರಿಗೆ ಕಲಬುರಗಿದವ್ರಿಗೆ ಬೀದರ್ದವ್ರಿಗೆ ಇವ್ರಿಗೆ ಎಲ್ಲರಿಗೆ ಮುಟ್ಟ್ಯದ ಅಂತೇಳಿ ನಮ್ಗೆ ಮನವರಿಕೆ ಮಾಡ್ಕೊಡ್ಬೇಕು ಸರ್. ಈಗ ತಮ್ಮದಿಂದ ನೀವು ಜಿಲ್ಲಾಧಿಕಾರಿ ಕಳಿಸ್ತಂತ ಅಷ್ಟೇ ನಮ್ಗೆ ಮನವರಿಕೆ ಆಗುತ್ತೆ ರೀ. ಜಿಲ್ಲಾಧಿಕಾರಿಗಳು ಅವರು ಸಂಬಂಧಪಟ್ಟ ಇಲಾಖೆಗೆ ಸಚಿವಾಲಯ ಕಳಿಸಿ ಇವ್ರ ಕೈದಾಗಿ ಯಾರು ರೆಸ್ಪಾನ್ಸ್ ಪರ್ಸನ್ ಅವ್ರಿಗೆ ಮುಟ್ಟಿಲ್ಲ ಅಂತೇಳಿ ನಮಗೆ ಸಹಕಾರ ಮಾಡ್ತೀವಿ ಸರ್. ಅದು ತನಿಖೆ ಆಗ್ತದೆ. ಇಲ್ಲ ಅಂದ್ರೆ ನಾವು ಇಲ್ಲಿ ವಿಷಯ ತೊಗೊಂಡು ನಿಮಗೆ ಅದೆಲ್ಲ ಸರ್ ನೀವೇ ಅನುಮೋದಿಸಿ ನಮಗೆ ಇಲ್ಲಿ ವಿಷಯ ಕೊಡ್ರೆ ನಿಮ್ಮ ಕೈಯಿಂದ ಕೊಡ್ರಿ ಅಂತ ನಾವು ಕೊಡ್ತೇವೆ ನೋಡಿ ಸರ್. ನಿಮ್ಮ ತಾಲೂಕು ಆಡಳಿತ ಅವರು ಮುಂದ್ಗಡೆ ಸರ್, ಕಾರ್ಯಾಲಯ ಮುಂದ್ಗಡೆ. ಮತ್ತು ನಿಮಗೆ ಒಳಗೂ ಬರ್ಬಿಡೋದು ಸರ್, ನಾವು ಹೊರಗೂ ಹೋಗ್ಬಿಡೋದು ಸರ್. ಹೊರಗಿದ್ರೆ ನಿಮ್ಗೆ ಒಳಗೆ ಬರ್ಬಿಡೋದು ಸರ್, ಒಳಗಿದ್ರೆ ಹೊರಗೆ ಹೋಗ್ಬಿಡೋದು ಸರ್. ನಾವೇ ನಿಮಗೆ ತ್ರಾಸ ಮಾಡಲ್ರಿ. ಇದ್ರ ಮೇಲೆ ಕಾಲಿಟ್ಟು ಹೋಗಂತೀವಿ, ನಾವು ಕೈಲಿಗೂ ಕೊಡೋದಿಲ್ಲ. ನೀವು ಯಾವಾಗ ಕಾಲಿಟ್ಟು ನೀವು ಘಾಟ್ ನಡೆದ್ರೆ ಕಾಲಿಟ್ಟರೆ ಕೈ ಇಟ್ಕೋತೀವಿ, ತೊಗೊಂಡು ಕುಡಿದು ನಾವು ಸಾಯ್ತು ನೋಡ್ರಿ ಸರ್. ಇದು ಕೊನೆ ಸ್ಟೇಜ್ ಸರ್. ಹೀಗಾಗಿ ತಾವುಗಳು ಇದರದೊಂದು ಸಂಪೂರ್ಣ ಹೊಣೆ ಹೊತ್ತು ನಮಗೆ ನಂಬಿಕೆ ಅದ ಸರ್, ವಿಶ್ವಾಸ ಅದ ಸರ್. ಈ ಪತ್ರ ಎಲ್ಲಿ ಮುಟ್ಟ್ಯದ ಅಂತೇಳಿ ನೀವು ನಮಗೆ ತಿಳಿಸ್ತೀವಿ ಅಂದರೆ ಆಶಾಭಾವದಿಂದ ವಿಶ್ವಾಸದಿಂದ ನಿಮ್ಮ ಮನವಿ ಪತ್ರ ಕೊಡ್ತಾ ಇದ್ದೀವಿ ಸರ್. ಹಾಗಿದ್ರೆ ಸಂಪೂರ್ಣ ಜವಾಬ್ದಾರಿ ಹೊತ್ತು ಈ ಮನವಿ ಪತ್ರ ಇವತ್ತು ಚಿಂಚೋಳಿಯಾಗದ, ನಾಳೆ ಕಲಬುರಗಿದಾಗದ, ನಾಳೆ ಸಚಿವಾಲಯದಾಗದ, ನಾಳೆ ಸಿದ್ದರಾಮಯ್ಯ ಕೈದಾಗದ ಅಂತೇಳಿ ನಮ್ಗೆ ಸ್ವಲ್ಪ ಅದ್ರ ಬಗ್ಗೆ ನಮಗೆ ಮನವರಿಕೆ ಮಾಡ್ಕೊಂಡು ನಮಗೆ ತಿಳಿಸ್ತೀವಿ. ಅದು ನಮ್ದೊಂದು ರಿಕ್ವೆಸ್ಟ್ ಅದ ಸರ್. ಬರ್ರಿ ಸರ್ ನೀವು ಬರ್ರಿ ಸರ್, ಬರ್ರಿ ನೀವು ಬರ್ರಿ. ನಾವು ಡಿಪಾರ್ಟ್ಮೆಂಟಲ್ಲಿ